ಏಯ್ ಮಾಂಟೆ ವಿಡಿಯೋ ಮಾಡಿಲ್ಲ. ಇಲ್ಲ 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 ನೀನು ನೋಡಿ ಏರ್ ಸ್ಟೈಲಿಸ್ಟಾ? ನಮ್ಮ ಒಂದು ಲೈಫಲ್ಲಿ ಏನೇ ಒಂದು ಘಟನೆ ನಡೆದ್ರೆ ಅದರ ಹಿಂದೆ ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ ಇರುತ್ತೆ. ಅದು ಯಾರ್ದು ಅಂತ ಹೇಳಿದ್ರೆ ಕ್ರಿಯೇಟರ್ದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ಥ್ಯಾಂಕ್ ಯು. ಕ್ಯಾಮರಾಮ್ಯಾನ್ ವಿಯಾನ್ ಇದ್ದಾರೆ ನನ್ನೊಟ್ಟಿಗೆ. ನಮ್ಮ ತಂದೆಯವರು ನನಗೆ ಯಾವಾಗಲೂ ಒಂದು ಹೀರೋನೇ. ಇವನ್ ದೋ ಐ ಯೂಸ್ ಹಿಮ್ ಇನ್ ಮೈ ಸ್ಟೋರೀಸು. ಅವ್ರ ಬಗ್ಗೆ ನಾನು ಮಾತಾಡಿದ್ರು ನಾನು ಯಾಕೆ ಅದ್ರ ಬಗ್ಗೆ ತೆಕ್ಕೊಂಡು ಅವ್ರ ಬಗ್ಗೆನೇ ನಾನು ತುಂಬ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ಆ ಲಾಸ್ಟ್ ಮಿನಿಟ್ ಅವ್ರದ್ದು ಕಣ್ಣೀರಿತ್ತಲ್ಲ, ಆ ಕಣ್ಣೀರು ನನಗೆ ತುಂಬ ಮೆಸೇಜಸ್ ಕೊಡ್ತು ಲೈಫಲ್ಲಿ. ಅಂದರೆ ಒಂದು ಮನುಷ್ಯ ಆ ಲಾಸ್ಟ್ ಮಿನಿಟಲ್ಲಿ ಒಂದು ಕಣ್ಣೀರು ಹಾಕುವಾಗ ಅವ್ರು ಮಾಡಿದ ಯಾವುದೇ ಒಂದು ಪಾಪಕರ್ಮನೂ ಅವ್ರನ್ನ ಹಾಂಟ್ ಮಾಡುತ್ತೆ. ಸೊ ದಟ್ ಈಸ್ ದ ಕಣ್ಣೀರು. ಬಟ್ ನಾವು ಮಧ್ಯದಲ್ಲಿ ಒಂದು ತುಂಬ ಪವರ್ಫುಲ್ ಆಗಿರ್ತೀವಲ್ಲ, ನಾವು ಹುಟ್ಟುವಾಗ ವೀಕಾಗೇ ಹುಟ್ತೀವಿ, ಸಾಯ್ಬೇಕಾದ್ರೆ ವೀಕಾಗೇ ಸಾಯ್ತೀವಿ. ಮಧ್ಯದಲ್ಲಿ ನಾವು ಯಾವಾಗ ಒಂದು ಪವರ್ ಅಂತ ಹೇಳ್ಬಿಟ್ಟು ಹಾಡ್ತೀವಿ, ಆ ಟೈಮಲ್ಲಿ ನಮಗೆ ತುಂಬ ಒಂದು ಸಫೋಕೇಟ್ ಆಗಿ 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 ಅದು ಯಾವಾಗ ನಮಗೆ ಒಂದು ಎಂಡ್ ಫೇಸಿಗೆ ಬಂದಾಗ ನಮಗೆ ಅನಿಸುತ್ತೆ ನಾವು ತುಂಬ ತಪ್ಪುಗಳು ಮಾಡ್ತಾಯಿದ್ವಿ ಅಂತ. ಬಟ್ ಇಟ್ ಈಸ್ ಟೂ ಲೇಟ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ, ನಾನು ನನ್ನ ಒಂದು ಮೆಮೊರೀಸ್ ನೋಡಿದ್ರೆ ನಮ್ಮ ತಂದೆಯವರು ಅವರು ಬಿಸ್ನೆಸ್ಸು ತುಂಬ ಚಾಲೆಂಜಸ್ಸು ಎಲ್ಲ ಫೇಸ್ ಮಾಡಿ ತುಂಬ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾಯಿದ್ರು. ಬಟ್ ಆ ದುಡ್ಡನ್ನ ಹಾಗೆ ಎಂಜಾಯ್ ಮಾಡ್ತಾಯಿದ್ರು, ಪುಡಿ ಮಾಡ್ತಾಯಿದ್ರು. ಆಯಿತಾ, ಫೈನಲಿ ಅವರು ಮದುವೆ ಎಲ್ಲ ಆದಮೇಲೆ ನಾನು ಸೆಟ್ಲ್ ಆಗಬೇಕು ಅಂತೇಳಿ ಡಿಸೈಡ್ ಮಾಡಿ ಒಂದು ಚಿಕ್ಕ ಒಂದು ಜಾಗ ತೆಗೆದು ಅಲ್ಲಿ ಅವರು ತೆಂಗಿನ ಮರ ನೆಡ್ತಾರೆ. ತುಂಬ ಒಂದು ಒಳ್ಳೆಯ ಒಂದು ತೆಂಗಿನ ಗಿಡಗಳು ತಂದು ನೆಟ್ಟು ಅದಕ್ಕೆ ಡ್ರಿಪ್ ಇರಿಗೇಷನ್ ಅಂತ ಮಾಡ್ತಾರೆ. ಆಮೇಲೆ ಅದನ್ನ ಸ್ವಂತ ಮಕ್ಕಳ ಥರ ಅವರು ಟ್ರೀಟ್ ಮಾಡ್ತಾರೆ. ಯಾಕೆಂತೇಳಿದ್ರೆ ಒಬ್ಬ ಬಿಸ್ನೆಸ್ ಓನರು ಅಷ್ಟೆಲ್ಲ ಪೊಲಿಟಿಷಿಯನ್ಸು, ಸ್ಟಾರ್ಸು, ಫಿಲ್ಮ್ ಆ್ಯಕ್ಟರ್ಸು, ಸ್ಪೋರ್ಟ್ಸು, ಅಂದರೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸು, ವಾಲಿಬಾಲ್ ಪ್ಲೇಯರ್ಸ್, ಅವ್ರದ್ದು ಹೆಸರು ಹೇಳೋಕ್ಕೋದ್ರೆ ತುಂಬ ಒಂದು ದೊಡ್ಡ ಲಿಸ್ಟೇ ಇದೆ. ಅವರೊಟ್ಟಿಗೆಲ್ಲ ಇದ್ದವರು ಎಲ್ಲ ಬಿಟ್ಟು, ಇಲ್ಲ ನಾನು ಸಾಕು, ನನ್ನ ಹೆಂಡ್ತಿ ಮಕ್ಕಳು, ನಾನು ನನ್ನದೊಂದು ವ್ಯವಸಾಯ ಅಂತ ಹೇಳ್ಬಿಟ್ಟು ಕೈ ಹಿಡಿಬೇಕಾದ್ರೆ ಅವ್ರದ್ದು ಪ್ಲ್ಯಾನ್ ಇದ್ದಿದ್ದು ಓಕೆ ನಾನಿನ್ನೂ ಬದಲಾಗಬೇಕು ಅಂತ. ಬಟ್ ಅವರು ಬದಲಾಗಕ್ಕೆ ಬಿಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ದಿನ ಅವರು ನಮ್ಮ ತೋಟದಲ್ಲಿ ನೆಟ್ಟಿದಂಥ ಮೋರ್ ದೆನ್ 200 ತೆಂಗಿನ ಮರಗಳು, ಆ ಒಂದು ಗಿಡದಲ್ಲಿ ಫಸಲು ಬರುತ್ತೆ ಅಂತೇಳಿ ಅವ್ರು ತುಂಬ ನಮ್ಮ ಮನೇಲಿ ಡಿಸ್ಕಷನ್ ಆಗುವಾಗ ನನ್ನ ನೆನಪಿದೆ. ಇದು ಫಸಲು ಬಂದಾಗ ನನ್ನ ಮಕ್ಕಳಿಗೆ ಫ್ಯೂಚರಿಗೆ ಚೆನ್ನಾಗಿರುತ್ತೆ, ತೆಂಗಿನ ಮರದಿಂದನೇ ನಾವು ಬದುಕ್ಬೋದು ಅಂತ ಹೇಳೋ ಒಂದು ಥಾಟ್ಸ್ ಎಲ್ಲ ಮನೇಲಿ ಡಿಸ್ಕಷನ್ ಆಗ್ತಾ ಇರುತ್ತೆ. ನನಗೆ ನಿಜ ಅಷ್ಟು ಡೀಪಾಗಿ ನೆನಪಿಲ್ಲ. ಬಟ್ ಆದರೂ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ಒಂದು ದಿನ ಬೆಳಿಗ್ಗೆ ಎದ್ದು ಸಡನ್ನಾಗಿ ಊರವರೆಲ್ಲ ಓಡಾಡ್ತಾ ಇರ್ತಾರೆ, ನಮ್ಮ ಅಪ್ಪನೂ ಕೂಡ ಹೋಗಿರ್ತಾರೆ. ನಾನು ಮನೆ ಮುಂದೆ ಬಂದು, ನಾನು ಆಗ ಈ ಹಲ್ಲುಜ್ಜುವಾಗ ಈ ಹಲ್ಲಿನ ಪುಡಿ, ಕೋಲ್ಗೇಟ್ ಪೌಡರು, ಆ ಕೋಲ್ಗೇಟ್ ಪೌಡ್ರ್ ಹಾಕ್ಕೊಂಡು ಕೈಯಲ್ಲೇ ಉಜ್ತಾ ಇದೆ. ಅಲ್ಲಿ ಉಜ್ಕೊಂಡು ಹಿಂಗೆ ಬಂದು ಹೊರಗಡೆ ನಿಂತಿದ್ದೀನಿ. ಕರೆಕ್ಟಾಗಿ ಮೋರ್ ದೆನ್ 1 ಡಜನ್ ಎಲಿಫೆಂಟ್ಸು ಹಾಗೆ ನಮ್ಮ ಮನೆ ಮುಂದೆ. ಈಗ ನಮ್ಮ ರಿಟ್ರೀಟ್ ಇರೋ ಜಾಗ, ಆಗ ಅದು ಕಾಫಿ ಎಸ್ಟೇಟ್ ಅಲ್ಲ, ಅದು ಇಟ್ ವಾಸ್ ಮೋರ್ ಆಫ್ ತೆಂಗಿನ ತೋಟ ಆಗಿತ್ತು. ಹಾಗೇ ನಡ್ಕೊಂಡು ಹೋಯ್ತು, ಒಂದಾಗಿ ಒಂದು ಎಲ್ಲ ಓಡಿಸ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಚಪ್ಪಳೆ ಹೊಡೆಯೋದು, ಪಟಾಕಿ ಹೊಡ್ಸೋದು, ಐ ಮೀನ್ ಆಲ್ ಮಲ್ಟಿಪಲ್ ಥಿಂಗ್ಸು. ಬಟ್ ನನಗದು ಅರ್ಥ ಆಗಲಿಲ್ಲ. ಐ ವಾಸ್ ಲೈಕ್ ಓಕೆ ಅಂತ. ಬಟ್ ನಮ್ಮ ತಂದೆದು ಆ ನೋವು, ಇಷ್ಟು ವರ್ಷ ಕಷ್ಟಪಟ್ಟು ನಾನು ಇನ್ನೇನು ನನ್ನ ಫಸ್ಟ್ ಫಸಲು ತೆಗಿಬೇಕು ಅಂತೇಳೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಥರ ಆಯಿತು ಅಂತ ಹೇಳೋದು. ಇನ್ನೊಂದು ಕಡೆ ಅಯ್ಯೋ ಒಂದೇ ದಿನಕ್ಕೆ ನನ್ನ ಕನಸೆಲ್ಲ ನುಚ್ಚುನೂರಾಗ್ಬಿಡ್ತು ಅಂತ. ಬಟ್ ದಿಸ್ ಐ ರಿಯಲೈಸ್ ಇಟ್ ಈಸ್ ಅ ಯೂನಿವರ್ಸಲ್ ಪ್ಲ್ಯಾನು. ನಾವು ಯಾವಾಗಲೂ ಒಂದು ಮಾಡಿದ ಕರ್ಮ ಇದೆಯಲ್ಲ, ಅದನ್ನ ನಾವು ರಿಯಲೈಸ್ ಮಾಡ್ಕೊಂಡು ಅದನ್ನ ರೆಕ್ಟಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಅದು 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಆದರೂ ಹಾಂಟ್ ಮಾಡುತ್ತೆ. ಆಮೇಲೆ ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಪನಿಷ್ಮೆಂಟ್ ಕೊಡುತ್ತೆ. ಅದು ಆನೆ ಬಂದಿರೋದು ಮುರಿದಾಗ ನಾವು ಅಂದ್ಕೊಳ್ತೀವಿ ಆನೆ ಬಂತು ಅಂತ. ಇಲ್ಲ, ದೇರ್ ಈಸ್ ಅ ವೆರಿ ಪವರ್ಫುಲ್ ಸ್ಪಿರಿಚುವಲ್ ರೀಸನ್ನು. ಸೊ ಇದಾದಮೇಲೆ ಅಪ್ಪನಿಗೆ ಒಂಥರ ಬೇಜಾರಾಗುತ್ತೆ. ಅವ್ರು ಕುಡಿಯೋದು ಕೂಡ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಆಲ್ವೇಸ್ ದಟ್ ವಾಸ್ ದ ಎಸ್ಕೇಪ್. ಮೆಜಾರಿಟಿ ಎಲ್ಲರೂ ಏನು ಅಂದ್ಕೊಳ್ತಾರೆ, ಏನೋ ಒಂದು ಲಾಸ್ ಆಯಿತು, ಇನ್ನು ಇಟ್ಸ್ ಓನ್ಲಿ ಥಿಂಗ್ ಈಸ್ ಸ್ಮೋಕ್, ಡ್ರಿಂಕ್ ಆ್ಯಂಡ್ ಜಸ್ಟ್ ಸ್ಪೆಂಡ್ ಟೈಮ್ ಲೈಕ್ ದ್ಯಾಟ್ ಅಂತ. ಆದರೆ ನನಗೆ ನಮ್ಮ ತಂದೆ ಆವಾಗ ಕಷ್ಟಪಟ್ಟಿದ್ದು ಗೌರ್ಮೆಂಟ್ ಹತ್ರ ಹೋಗ್ಬಿಟ್ಟು ಕ್ಲೈಮ್ ಮಾಡಿದ್ರು, ಕಾಂಪನ್ಸೇಷನ್ ಅಂತ ಹೇಳ್ಬಿಟ್ಟು. ಫಾರೆಸ್ಟು ಬರೋದು, ಅವರು ಫೋಟೋ ತಗೊಂಡು ಹೋಗೋದು, ಪೇಪರಲ್ಲಿ ಬಂದಿತ್ತು ಆನೆ ಮುರಿದಾಕಿದೆ ಗಿಡಗಳನ್ನ, ಈ ಥರ ನಷ್ಟ ಆಗಿದೆ ಅಂತ. ಆಮೇಲೆ ಅದಕ್ಕೆ ಪರಿಹಾರ ಅಂತ ನಮ್ಮ ಕೊಡಗಲ್ಲಿ ಕೊಡ್ತಾರೆ.
ಈ ಪರಿಹಾರಕ್ಕೆ ಅಪ್ಪ ತುಂಬ ಫೈಟ್ ಮಾಡಿ ಎಷ್ಟೋ ವರ್ಷ ಆದಮೇಲೆ ಆ ಒಂದು ಪರಿಹಾರ ಬರುತ್ತೆ. ಆ ಪರಿಹಾರ ಇಟ್ ಈಸ್ ಲೈಕ್ ಅ ಪೀನಟ್, ಒಂದಿಷ್ಟು ಪರಿಹಾರ ಸಿಗುತ್ತೆ. ಬಟ್ ಅವರು ಆ ಪರಿಹಾರ ನಾಟ್ ಬೇಸ್ಡ್ ಆನ್ ದ ಫ್ಯೂಚರ್, ನಮಗೆ ಇಷ್ಟು ಕ್ರಾಪ್ ಬರ್ತಾಯಿತ್ತು ಅದ್ರ ಮೇಲೆ ನಮಗೆ ಲಾಸ್ ಆಗಿದೆ ಅಂತಲ್ಲ. ಏನು ಗಿಡ ಹೋಗಿದೆ, ಆ ತೆಂಗಿನ ಮರ ಏನು ಬೆಳೆದಿದೆ ಅದರದ್ದು ಒಂದು ಗಿಡದ ಲೆಕ್ಕದಲ್ಲಿ ಏನೋ ಸಮಥಿಂಗ್ ವೆರಿ ಮಿನಿಮಲ್, ಅದಕ್ಕೆ ಅವ್ರದ್ದು ಬ್ರೈಬು ಅದು ಇದು. ಐ ಮೀನ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ, ಐ ಡೋಂಟ್ ಟು ಸ್ಪೀಕ್ ಅಬೌಟ್ ಆಲ್ ದ್ಯಾಟ್. ಬಟ್ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ನನಗೆ ಇದೊಂದಿತ್ತು. ಆದರೆ ಈ ಎಲ್ಲ ವಿಚಾರ ನೋಡಿದ್ರೆ ನನಗೀಗ ಅನಿಸ್ತಾ ಇರೋದು, ನೇಚರ್ ಪ್ರಿನರ್ ಲೆನ್ಸ್ ಹಾಕಿದಾಗ ನಾನು ಆ್ಯಕ್ಚುಲಿ ಆವಾಗ ನೋಡಿದ್ದು ರೀತಿ ಬೇರೆ ಥರ ಇತ್ತು. ಅಯ್ಯೋ ನಮ್ಮ ತೆಂಗಿನ ಮರ ಹೋಯ್ತು, ಆನೆ ಬಂತು ಅಂತ. ಬಟ್ ಆ್ಯಕ್ಚುಲಿ ದಟ್ ವಾಸ್ ಅ ಪ್ಲೇಸ್ ವೇರ್ ಆನೆಗಳೆಲ್ಲ ಓಡಾಡ್ತಾ ಇದ್ದಂಥ ಜಾಗ. ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು ಬರ್ತಾಯಿತ್ತು, ರ್ಯಾಬಿಟ್ಸ್ ಕಾಣ್ತಾಯಿತ್ತು, ಥರ ಥರದ ಬರ್ಡ್ಸ್ ಕಾಣಿಸ್ತಾ ಇತ್ತು. ಆಮೇಲೆ ಸಂಜೆ ಆಯ್ತಂದರೆ ಈ ಜಕಲ್, ಫಾಕ್ಸು, ಇದರ ಸೌಂಡು. ಐ ಮೀನ್ ಬ್ರಿಲಿಯಂಟ್ ಚೈಲ್ಡ್ಹುಡ್ಡು. ಅಷ್ಟು ನಾನು ನೋಡ್ತಾ ಇದ್ದೆ ಒಂದು ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ನ. ಬಟ್ ಇವಾಗ ನೋಡೋಕ್ಕೋದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕೊಡಗಲ್ಲಿ ಸಫೋಕೇಟ್ ಆಗ್ತಾಯಿದೆ. ನಮ್ಮ ಒಂದು ಆ್ಯನ್ಸೆಸ್ಟರ್ಸ್ ಯಾವ ಥರ ಒಂದು ನೇಚರ್ನ ಪ್ರೊಟೆಕ್ಟ್ ಮಾಡ್ತಾಯಿದ್ರು ಆ ಒಂದು ಲೆವೆಲ್ ಇಲ್ಲ ಇವಾಗ ಏನಂದರೆ ಹೋಗಬೇಕು, ನನ್ನ ಮಕ್ಕಳು ಎಲ್ಲಾದರೂ ಒಳ್ಳೆ ಕಡೆ ಓದಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಫಾರಿನ್ಗೆ ಹೋಗಬೇಕು, ಅಲ್ಲಿರಬೇಕು ಇಲ್ಲಿರಬೇಕು ಆಸೆ. ಬಟ್ ಅವರು ಯಾವ ಥರ ಸಫೋಕೇಟ್ ಆಗ್ತಾರೆ, ಈ ಕೆಲವರಿಗೆ ಪಾಪ ಬರೋಕ್ಕೆ ಆಗ್ತಾಯಿಲ್ಲ, ವಾಪಸ್ ಕೊಡಗಿಗೆ ಬರೋಕ್ಕೆ ಆಗ್ತಾಯಿಲ್ಲ, ಅವ್ರು ಸಿಕ್ಕಾಕೊಬಿಟ್ಟಿದ್ದಾರೆ. ಸೊ ಈ ಥರ ಒಂದು ಪರಿಸ್ಥಿತಿ ಮನಸ್ಥಿತಿ ಆಗಿಬಿಟ್ಟು ಜನರಿಗೆ ನಮ್ಮ ಮಕ್ಕಳು ಹಂಗಿರ್ಬೇಕು ಹಿಂಗಿರಬೇಕು ಅಂತ, ಅವರಿಗೆ ನೇಚರ್ಗೆ ಒಂದಿಷ್ಟು ಕನೆಕ್ಷನ್ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ಇವತ್ತು ಇಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ನೇಚರ್ ಬಗ್ಗೆ ಅವೇರ್ನೆಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನಮ್ಮ ಕೊಡಗನ್ನ ಸೌದೆ ಮಾಡಿ, ಫರ್ನಿಚರ್ಸ್ ಮಾಡಿ, ಪೀಸ್ ಮಾಡಿ, ಸೇಲ್ ಮಾಡಿ, ಏನು ಇಲ್ದಂಗೆ ಮಾಡಿಬಿಡ್ತಾರೆ. ಬೆಟ್ಟ ಏನಿದೆ ಗುಡ್ಡ ಎಲ್ಲ ಕೊರೆದು ಝೀರೋ ಮಾಡಿರ್ತಾರೆ 100%. ಸೊ ಅದರಿಂದ ಇದನ್ನ ನಿಲ್ಲಿಸ್ಬೇಕು, ಎಕ್ಸ್ಪ್ಲಾಯ್ಟ್ ಆಗಬಾರ್ದು ಅಂತ ಹೇಳಿ ಗೌರ್ಮೆಂಟ್ ಫಸ್ಟ್ ಒಂದು ಸರ್ವೆ ಮಾಡಿಸ್ತಾರೆ. ಮಾಧವ್ ಗಡ್ಗಿಲ್ ಅಂತ ಹೇಳ್ಬಿಟ್ಟು ಈಸ್ ಲೈಕ್ ಅ ಪರ್ಸನ್ ಹೂ ಇಸ್ ಫ್ರಮ್ ಪುಣೆಯಿಂದ ಬಂದು ಅವರೊಂದು ಸ್ಟಡಿ ಮಾಡ್ತಾರೆ. ನಮ್ಮ ವೆಸ್ಟರ್ನ್ ಘಾಟ್ಸ್ ಯಾವ ಥರ ಸಫೋಕೇಟ್ ಆಗ್ತಾಯಿದೆ, ಯಾಕೆ ಈ ಥರ ಅವ್ರು ಫಸ್ಟೇ ವಾರ್ನಿಂಗ್ ಕೊಡ್ತಾರೆ, ಈ ಥರ ಆಗುತ್ತೆ ಫ್ಯೂಚರಿಗೆ, ಈ ಥರ ಎಕೋಸಿಸ್ಟಮಿಗೆ ತೊಂದರೆ ಆಗಿದೆ, ತುಂಬ ಫ್ಯೂಚರಿಗೆ ಫ್ಲಡ್ ಗಿಡ್ಡೆಲ್ಲ ಬರುತ್ತೆ ಅಂತ ಎಲ್ಲೋ ಒಂದು ಕಡೆ ಎಲ್ಲ ಕೊಟ್ಟಿರ್ತಾರೆ. ಬಟ್ ಅದು ನೋಡಿದಾಗ ಆ ರಿಪೋರ್ಟ್ ಪ್ರಕಾರ ಏನಾದರೂ ನಾವು ವರ್ಕ್ ಮಾಡೋಕ್ಕೆ ಹೋದರೆ ಇಟ್ಸ್ ವೆರಿ ಮಚ್ ಇಂಟು ನೇಚರ್ ಕಡೆಗೆ 100% ಇದೆ, ಜನರ ಕಡೆ ವೆರಿ ಮಿನಿಮಲ್. ಸೊ ಇಟ್ ವಾಸ್ ಆ ರಿಪೋರ್ಟ್ ಏನಾದರೂ ಇಂಪ್ಲಿಮೆಂಟ್ ಆಗಿಬಿಟ್ರೆ ದಟ್ ಈಸ್ ನೇಚರ್ ವರ್ಸಸ್ ಹ್ಯೂಮನ್ ಆಗಿಬಿಡ್ತಿತ್ತು. ಸೊ ಫಾರ್ ಸಮ್ ರೀಸನ್ಸ್ ಆ ರೇಂಜಿಗೆ ಹೋಗೋಕ್ಕಾಗಲ್ಲ. ಒಂದು ಮರ ಕಡಿಬಾರ್ದು, ನಾವು ಏನು ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಕರೆಂಟು ಡೆವಲಪ್ಮೆಂಟ್ಸ್ ಆಗ್ಬೋದು, ರೋಡ್ಸ್ ಇಂಪ್ರೂವ್ ಮಾಡಬಾರ್ದು. ಈ ಥರ ಎಲ್ಲ ಆದರೆ ಐ ಥಿಂಕ್ ಕೂರ್ಗ್ ವಿಲ್ ಗೋ ಬ್ಯಾಕ್ ಟು ದ ಓಲ್ಡ್ ಏಜಿಗೆ ಹೋಗ್ಬಿಡುತ್ತೆ. ಬಟ್ ಅದರೊಟ್ಟಿಗೆ ಜನರಿಗೂ ಅಲ್ಲಿಂದ ವೆಕೇಟ್ ಮಾಡೋ ಪರಿಸ್ಥಿತಿ, ಬಿಸ್ನೆಸ್ನ ಕ್ಲೋಸ್ ಮಾಡೋ ಪರಿಸ್ಥಿತಿ ಇದೆಲ್ಲ ಬಂದುಬಿಡುತ್ತೆ. ಸೊ ಈ ಒಂದು ರಿಪೋರ್ಟ್ ಬಂದಾಗ ಜನರು ಅದನ್ನ ಅಪೋಸ್ ಮಾಡ್ತಾರೆ. ಇಮಿಡಿಯೇಟಾಗಿ ಗೌರ್ಮೆಂಟ್ಗೂ ಕೂಡ ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಇಟ್ ವಿಲ್ ಬಿ ಸ್ಕ್ರ್ಯಾಪ್ಡ್. ಆ್ಯಂಡ್ ಅವರು ಮಾಧವ ಗಡ್ಗಿಲ್ ಅಷ್ಟೇ, ಅವರು ರೀಸೆಂಟಾಗಿ ತೀರ್ಕೊಂಡ್ರು. ಸೊ ಅವ್ರ ರಿಪೋರ್ಟ್ ಸೈಡಿಗಿಟ್ಟು ನೆಕ್ಸ್ಟ್ ಇನ್ನೊಂದು ರಿಪೋರ್ಟ್ ಮಾಡಿಸ್ತಾರೆ. ದಿಸ್ ಈಸ್ ಕಾಲ್ಡ್ ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ. ಈ ಕಸ್ತೂರಿ ರಂಗನ್ ರಿಪೋರ್ಟ್ ಇವರು ಕೇರಳದಿಂದ, ಅಂದರೆ ಈಸ್ ಬೇಸಿಕಲಿ ಫ್ರಮ್ ಕೇರಳ. ಸೊ ಈಸ್ ಅ ವೆರಿ ವೆಲ್ ನೋನ್ ಪರ್ಸನ್, ಪದ್ಮಶ್ರೀ ಅವಾರ್ಡಿ ಆ್ಯಂಡ್ ಆಲ್ ದ್ಯಾಟ್. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ಇದ್ದವರು ಈಸ್ ಅ ಎಕಾಲಜಿಸ್ಟು. ಸೊ ಸೆಕೆಂಡ್ ಈಗ ಈ ಕಸ್ತೂರಿ ರಂಗನ್ ಯಾರು ಹೇಳ್ತೀವಿ ಈಸ್ ಅ ಸೈಂಟಿಸ್ಟು. ಸೊ ಇವರು ಇಲ್ ಡೂ ಆಲ್ ದೀಸ್ ಥಿಂಗ್ಸು. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಅವರೊಂದು ಕಮಿಟಿ ಬಂದೆಲ್ಲ ಸ್ಟಡಿ ಮಾಡಿದ್ಮೇಲೆ ಅವರೊಂದು ರಿಪೋರ್ಟ್ ಕೊಡ್ತಾರೆ. ಈ ರಿಪೋರ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ನೇಚರ್ ಆ್ಯಂಡ್ ಹ್ಯೂಮನ್, ಅಂದರೆ ಕೋ ಎಕ್ಸಿಸ್ಟೆನ್ಸಲ್ಲಿ ಯಾವ ಥರ ಇರಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನ ನೀಟಾಗಿ ಹೇಳಿ, ನಾವಲ್ಲಿ ಬಿಸ್ನೆಸ್ಸು ಮಾಡ್ಬೋದು, ಫಾರ್ಮಿಂಗು ಮಾಡ್ಬೋದು, ಪ್ಲಾಂಟೇಷನು ಮಾಡ್ಬೋದು, ಜನರು ಆರಾಮಾಗಿರ್ಬೋದು, ಎಲ್ಲ ಓಡಾಡ್ಬೋದು. ಬಟ್ ಕೆಲವು ರಿಸ್ಟ್ರಿಕ್ಷನ್ಸ್ ಏನಂತ ಹೇಳಿದ್ರೆ, ಈ ಕ್ವಾರೆ ಆಗಿರ್ಬೋದು, ಆಮೇಲೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಬಿಸ್ನೆಸಸ್ ಇರುತ್ತಲ್ಲ, ಎಕ್ಸ್ಪ್ಲಾಯ್ಟೇಷನು, ಅದಕ್ಕೆ ಅವಕಾಶ ಇರೋಲ್ಲ. ಸೊ ಮೇ ಬಿ ಫ್ಯಾಕ್ಟ್ರೀಸು, ಪೊಲ್ಯೂಷನ್ನು, ಇದು ಯಾವುದಕ್ಕೂ ಸ್ಕೋಪ್ ಇರೋಲ್ಲ. ಈ ಒಂದು ವಿಚಾರದಲ್ಲಿ ಈ ಥರ ಒಂದು ರಿಪೋರ್ಟ್ನ ಇವ್ರು ರೆಡಿ ಮಾಡ್ತಾರೆ. ಈ ರಿಪೋರ್ಟ್ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ವೆಸ್ಟರ್ನ್ ಘಾಟ್ಸು ಬಾಕಿ ಆಗುತ್ತೆ. ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಒಂದು ಕಾಡು ಅಂತ ಉಳ್ಕೊಳ್ಳುತ್ತೆ, ಆ ಕಾಡು ಪ್ರಾಣಿಗಳು ಉಳ್ಕೊಳ್ಳುತ್ತೆ, ಈ ಪಕ್ಷಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಜೀವ ಅಂತ ಇರುತ್ತೆ. ಐ ಮೀನ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಥಿಂಗ್. ಬಟ್ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡೇಂಜರಸ್ ಫಾರ್ ದ ವೆಸ್ಟರ್ನ್ ಘಾಟ್ಸ್. ಆದರೆ ಈಗ ನಾನೇನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮಗೆ ಮಾಧವ್ ಗಡ್ಗಿಲ್ದು ರಿಪೋರ್ಟು ಬೇಡ, ಕಸ್ತೂರಿ ರಂಗಂದು ಬೇಡ,
ನಾನು ಹೇಳ್ತಾ ಇರೋದು ಜನರು ಎಲ್ಲಿ ತನಕ ಡೇಂಜರಸ್ ಅಂತ ಹೇಳಿದ್ರೆ, ಅವ್ರಿಗೆ ಎಲ್ಲಿ ತನಕ ಒಂದು ನಾನು ನೇಚರ್ನ ಹಾರ್ಮ್ ಮಾಡಿದ್ರೆ ಇದು ನನಗೆ ವಾಪಸ್ ಬಂತಾಗುತ್ತೆ ಫ್ಯೂಚರಿಗೆ ಅಂತ ಹೇಳೋ ಒಂದು ಅವೇರ್ನೆಸ್ ಇಲ್ಲದಿರೋದಕ್ಕೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬಿಸ್ನೆಸ್ ಓನರ್ಸ್ ಆಗಿರ್ಬೋದು, ಪ್ಲಾಂಟರ್ ಆಗಿರ್ಬೋದು, ಎಲ್ಲರೂ ಏನಂದರೆ ಕತ್ತಿ ಇದೆ, ಕೈಯಲ್ಲಿ ಕೊಡಲಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡ್ದು JCB ಇದೆ, ಇಟಾಚಿ ಇದೆ, ಇನ್ನೇನೋ ಇದೆ, ಎಲ್ಲ ಡೆಸ್ಟ್ರಾಯ್ ಮಾಡ್ಕೊಂಡು ಕೂರ್ತಾರೆ. ಬಟ್ ಆ್ಯಕ್ಚುಲಿ ಪ್ರತಿಯೊಂದು ಮನುಷ್ಯ ಸತ್ತು ಮಣ್ಣಾಗಬೇಕಾದ್ರೆ, ಬೂದಿ ಆಗಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಫೈನಲ್ ನೇಚರಿಗೆ ಸರೆಂಡರ್ ಆಗಿದ್ದೀನಿ, ನಾನು ಇಷ್ಟು ವರ್ಷ ಏನು ಮಾಡಿದೆ, ಏನು ಶೋಕಿ ಮಾಡಿದೆ, ಅದು ಯಾವುದು ನಿಲ್ಲಿಲ್ಲ ಅಂತ. ಸೊ ಈ ಕರ್ಮ ರಿಟರ್ನ್ಸ್ ಅಂತ ಹೇಳೋದು ತುಂಬ ಪವರ್ಫುಲ್. ಸೊ ಈಗ ಬೇರೆ ಬೇರೆ ನಾರ್ತ್ ಇಂಡಿಯಾ ತಗೊಂಡ್ರೆ, ತಮಿಳ್ನಾಡು, ಕೇರಳ, ನಮ್ಮ ಕರ್ನಾಟಕ ಯಾವುದೇ ತಗೊಂಡ್ರು ಮರಗಳಿಗೆ ಅಂತ ಒಂದು ಪೂಜೆ ಮಾಡ್ತಾರೆ, ಮರಗಳಿಗೆ ಅಂತ ಒಂದು ಬೆಲೆ ಇದೆ, ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ತಾರೆ. ಸೊ ಇದೆಲ್ಲ ವಿಚಾರಗಳಿದ್ದಾಗ ಆ ಮರಕ್ಕೊಂದು ಶಕ್ತಿ ಇದೆ, ಪ್ರಕೃತಿಗೊಂದು ಶಕ್ತಿ ಇದೆ. ಸೊ ಫೈನಲ್ ವಿನ್ನರ್ ಈಸ್ ನೇಚರು. ಆದರೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಪೂರ್ವಜರು ಅಂದರೆ ನಮ್ಮ ತಂದೆ ಜನ್ರೇಷನ್ ಬೇಡ, ಅವರು ಆಲ್ಮೋಸ್ಟ್ ದುಡ್ಡಿಂದೇ ಓಡಿದ್ರು, ಅವರ ಅಪ್ಪ ಕೂಡ ಪ್ರಾಬಬ್ಲಿ ಸ್ವಲ್ಪ ದುಡ್ಡಿಂದೇ ಓಡಿದ್ರು, ಮೇ ಬಿ ಮಿಸ್ಯೂಸ್ ಮಾಡಿದ್ರು, ಸುಮ್ಮನೆ ಚಿಕ್ಕ ಇದಕ್ಕೆ ಲ್ಯಾಂಡ್ ಸೇಲ್ ಮಾಡೋದು ಇದೆಲ್ಲ ಮಾಡಿದರು. ಅವರ ಹಿಂದೆ ಅಂದರೆ ಅವರಿಗಿಂತ ಮುಂಚೆ ಇದ್ದವರು ನಮ್ಮ ಪೂರ್ವಜರು ಇಲ್ಲ ಮುತ್ತಾತ ಅಂತ ಏನು ಹೇಳ್ತೀವಿ, ಇವರಿಗೆ ಗೊತ್ತಿತ್ತು ನಾವು ನೇಚರ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೊ ಅವರಿಗೆ ಆ ಥರ ಒಂದು ಅಟ್ಮಾಸ್ಫಿಯರ್ ಇದ್ದಾಗ, ಆ ಥರ ಒಂದು ನಾಲೆಜ್ ಇದ್ದಾಗ ಅವರಿಗೆ ಯಾವುದೇ ಗಾಡ್ಗಿಲ್ ರಿಪೋರ್ಟು, ಕಸ್ತೂರಿ ರಂಗನ್ ರಿಪೋರ್ಟದ ಅವಶ್ಯಕತೆ ಇರಲಿಲ್ಲ. ಯಾವುದೇ ಇಂಟರ್ಫಿಯರೆನ್ಸು, ಯಾವುದೇ ನಮ್ಮ ಐ ಮೀನ್ ಈ ಡಿಫ್ರೆಂಟ್ ಫೋರ್ಸಸ್ ಬರ್ತಾರಲ್ಲ ನಮ್ಮ ಕೊಡಗಿಗೆ, ಅವ್ರು ಯಾರ್ದು ನೆಸೆಸಿಟಿ ಇರಲಿಲ್ಲ. ಅವರೆಲ್ಲ ತುಂಬ ಸಖತ್ತಾಗಿ ಲೈಫ್ ಲೀಡ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ನೇಚರ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಅವರಿಗೆ ಮಳೆ ಬೇಕಾ, ಅವರಿಗೆ ಬಿಸಿಲು ಬೇಕಾ, ಅವರಿಗೆ ಯಾವುದೇ ಥರ ಒಂದು ರಿಕ್ವೈರ್ಮೆಂಟ್ ಇದ್ದರೂ ಪೂಜೆ ಮಾಡ್ತಾಯಿದ್ರು. ಜನರು ಗ್ರ್ಯಾಟಿಟ್ಯೂಡ್ ತೋರಿಸ್ತಾಯಿದ್ರು, ನೇಚರ್ ಒಟ್ಟಿಗೆ ಸಖತ್ತಾಗಿ ಬದುಕ್ತಾಯಿದ್ರು. ಅವ್ರು ಈವನ್ ಹಂಟಿಂಗ್ ಮಾಡ್ತಾಯಿದ್ರು. ಹಂಟಿಂಗ್ ಮಾಡಿದ್ರು ಅದಕ್ಕೆ ಕೂಡ ಒಂದು ಪ್ಯಾಟರ್ನ್ ಇರ್ತಿತ್ತಂತೆ. ಈ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಹಂಟಿಂಗ್ ಹೋಗ್ಬಾರ್ದು ಕಾಡಿಗೆ. ಯಾಕೆ ಅಂತ ಹೇಳಿದ್ರೆ ಅದು ಈ ಎನಿಮಲ್ಸ್ ಎಲ್ಲ ಪ್ರೆಗ್ನೆನ್ಸಿ ಇರೋವಂಥ ಟೈಮು, ಆ ಟೈಮಲ್ಲಿ ಹಂಟ್ ಮಾಡಬಾರ್ದು ಅಂದರೆ ಎಥಿಕಲಿ ದೇ ವರ್ ಡೂಯಿಂಗ್ ಇಟ್. ಆ್ಯಂಡ್ ನಾನು ಕೇಳಿರುವಂಥ ಹಳೆ ಕಥೆಗಳಲ್ಲಿ ಹಂಟ್ ಮಾಡಿದ್ರು ದೇ ಯೂಸ್ ಟು ಪ್ರೇ, ನಮಗೆ ದೇವರಿಗೆ ಒಂದು ಪ್ರೇ ಮಾಡಿ ಆಫರ್ ಮಾಡಿ ಅದನ್ನ ತಿಂತಾಯಿದ್ರು. ಬಟ್ ಇವಾಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಈ ಒಂದು ಪ್ರಕೃತಿ ಈಸ್ ಆಲ್ವೇಸ್ ದೇರ್ ಫಾರ್ ಪೀಪಲ್ಸ್ ನೀಡ್. ಆದರೆ ಜನರದ್ದು ಗ್ರೀಡ್ ಇದೆಯಲ್ಲ, ಅದಕ್ಕೆ ಈ ಪ್ರಕೃತಿ ಇಲ್ಲ, ಇಟ್ ವಿಲ್ ನಾಟ್ ಸಪೋರ್ಟ್. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ದ ಬಿಗ್ಗೆಸ್ಟ್ ಮೋಸ್ಟ್ ಪವರ್ಫುಲ್ ಇನಿಷಿಯೇಟಿವ್ ಈಸ್ ಟು ಬಿಕಮ್ ಅ ನೇಚರ್ಪ್ರನರ್. ನೇಚರ್ಪ್ರನರ್ ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ಅಬೌಟ್ ಮೈ ಕ್ಲಬ್, ಇಟ್ ಈಸ್ ಅಬೌಟ್ ಯೋರ್ ಕ್ಲಬ್. ನೇಚರ್ಪ್ರನರ್ ಅಂತ ಹೇಳಿದ್ರೆ ನಿಮ್ಮ ನೇಚರ್ನ, ನಿಮ್ಮ ಸ್ವಭಾವನ ಮಾನಿಟೈಸ್ ಮಾಡಿ ಅದರಿಂದ ನೀವು ದುಡ್ಡು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನ ಕಲ್ತ್ಕೊಳ್ಳುವಂಥ ಒಂದು ಕ್ಲಬ್ಬು. ಪ್ಲಸ್ ನೇಚರ್ ಒಟ್ಟಿಗೆ ನಾವು ಯಾವ ಥರ ಇದ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತ ಹೇಳೋದು. ಆ್ಯಂಡ್ ವೆನ್ ಒಂದು ಮನುಷ್ಯನಿಗೆ ಅವೇರ್ನೆಸ್ ಇಲ್ಲದಾಗ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಮೈಂಡ್ಸೆಟ್ಟು. ಅಂದರೆ ನನಗೆ ಏನಾದರೂ ಈ ಮರ ಇಷ್ಟು CFT ದುಡ್ಡಾಗುತ್ತೆ, ಈ ಒಂದು ಮರಳು ಎಷ್ಟು ನನಗೆ ದುಡ್ಡು ಮಾಡ್ಬೋದು, ಎಲ್ಲ ದುಡ್ಡು ಅಂತ ಹೋಗ್ತಾ ಇರುತ್ತೆ ಲೈಫು. ಬಟ್ ಯಾವಾಗ ಅದೇ ವ್ಯಕ್ತಿಗೆ ಅರ್ಥ ಆಗುತ್ತೆ ನೇಚರನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು, ನೇಚರನ್ನು ನಾನು ಗ್ರ್ಯಾಟಿಟ್ಯೂಡಲ್ಲಿ ಮೈಂಟೈನ್ ಮಾಡಬೇಕು, ಆಮೇಲೆ ನೇಚರ್ಗೆ ನಾನು ಐ ಹ್ಯಾವ್ ಟು ಗಿವ್ ಬ್ಯಾಕ್ ಅಂತ ಯಾವಾಗ ಒಂದು ಮನುಷ್ಯನಿಗೆ ಅರ್ಥ ಆಗುತ್ತೆ, ನನ್ನ ಲೈಫಲ್ಲಿ ಒಂದು ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ, ರೂಟಿಂದ ನಮ್ಮ ಒಂದು ಸೋರ್ಸ್ ಏನಿದೆ ಅದನ್ನ ನೋಡೋಕ್ಕೋದ್ರೆ ಇಟ್ ಈಸ್ ಆಲ್ ದ ಕ್ರಿಯೇಷನ್ ಆಫ್ ಮದರ್ ನೇಚರು. ಸೊ ಈ ಒಂದು ನೇಚರ್ನ ಇಟ್ಕೊಂಡು ನಾನು ಯಾವ ಥರ ಈ ಒಂದು ಭೂಮಿನ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಯಾವಾಗ ಒಂದು ಮನುಷ್ಯ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ದಟ್ ಟೈಮ್ ದ ವರ್ಲ್ಡ್ ವಿಲ್ ರಿವರ್ಸ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಗೆಟ್ ಇನ್ ಟು ದ ಓಲ್ಡ್. ನಮ್ಮ ಮುತ್ತಾತ ಎಷ್ಟು ಖುಷಿಯಿಂದ ಬದುಕ್ತಾಯಿದ್ರು, ಆ ಒಂದು ಖುಷಿ ರಿಟರ್ನ್ ಬರುತ್ತೆ. ಸೊ ಐ ಫೀಲ್ ನೇಚರ್ಪ್ರನರ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಸೊಲ್ಯೂಷನು. ನಮ್ಮ ತಂದೆದು ತೋಟನ ಆನೆ ಡೆಸ್ಟ್ರಾಯ್ ಮಾಡಿರ್ಬೋದು, ಅವ್ರ ಕಾಲು ಆಪ್ರೇಟ್ ಆಗಿ ಸತ್ತಿರ್ಬೋದು, ಅವ್ರದ್ದು ಕಂಪ್ಲೀಟ್ ಏನಿದೆ ಒಂದು ಜರ್ನಿ, ದಟ್ಸ್ ವೇರ್ ಐ ಫೌಂಡ್ ಮೈ ಪರ್ಪಸ್. ನಾನು ಯಾಕೆ ಅಂತ, ಯಾಕೆಂದರೆ ನಾನು ಬೇಡದಿರೋ ಮಾಂಸ ಎಲ್ಲ ತಿಂತಾಯಿದ್ದೆ, ಬೇಡದಿರೋ ಹ್ಯಾಬಿಟ್ಸ್ ಎಲ್ಲ ಇತ್ತು. ಎಲ್ಲ ಇದ್ದಾಗ ನಾನು ಇದ್ದಂಥ ಆ ಒಂದು ಮನಸ್ಥಿತಿ, ನನ್ನ ಒಂದು ಸಫರಿಂಗ್ ಇದೆಯಲ್ಲ, ವೆನ್ ಥಿಂಗ್ಸ್ ಚೇಂಜ್ಡ್ ಐ ವಾಸ್ ಲೈಕ್ ಫೀಲಿಂಗ್ ವೆರಿ ಗ್ರೇಟ್ಫುಲ್ ಟು ಮೈ ಸೆಲ್ಫ್. ಸೊ ನಾನು ಇಷ್ಟೊಂದು ಚೆನ್ನಾಗಿ ಬದುಕ್ತಾ ಇದ್ದೀನಲ್ಲ, ಇಷ್ಟು ಚೆನ್ನಾಗಿ ಒಂದು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ ಅನಿಸ್ತು. ಯಾಕೆಂತ ಹೇಳಿದ್ರೆ ಪ್ರಪಂಚ ಹೋಗ್ತಾ ಇರೋ ಡೈರೆಕ್ಷನು ಇಟ್ಸ್ ವೆರಿ ಆಕ್ವರ್ಡು. ಪ್ಲಸ್ಸು ಮಕ್ಕಳಿಗೆ ಫ್ಯೂಚರ್ ಇಲ್ಲ. ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಲಾಯರ್ ಆಗ್ತಾರೆ, ಏನಾಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅವರಿಗಂತೂ ಹೆಲ್ತ್ ಇಲ್ಲ. ಅವ್ರು ನೀರಿಗೂ ಪೇ ಮಾಡಬೇಕು, ಆಕ್ಸಿಜನಿಗೂ ಪೇ ಮಾಡಬೇಕು, ಅವರು ಬದುಕೋಕ್ಕೂ ಪೇ ಮಾಡಬೇಕು. ಆ ಒಂದು ಗರ್ಭ ಸಂಸ್ಕಾರ ಅಂತ ಹೇಳ್ತಾರಲ್ಲ, ಹುಟ್ಟೋದಕ್ಕಿಂತ ಮುಂಚೆನೇ ಅವ್ರ ಮೇಲೆ ಒಂದು ಟ್ಯಾಗ್ ಇರುತ್ತೆ ಇಷ್ಟು ದುಡ್ಡು ಅಂತ.
ಆಮೇಲೆ ಇದೆಲ್ಲ ಅವ್ರದ್ದು ಎಜುಕೇಷನು ಅದು ಇದೆಲ್ಲ ಮುಗಿಸಿ ಲಾಸ್ಟ್ ಸತ್ತಿ ಇನ್ನೂ ಅವ್ರದ್ದು ಏನು ಫೈನಲ್ ಇರುತ್ತೆ ಅದಕ್ಕೂ ಕೂಡ ದುಡ್ಡು. ಸೊ ಕಂಪ್ಲೀಟ್ ದುಡ್ಡಿಂದ ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇದಕ್ಕೆ ಒಂದೇ ಆಪ್ಷನ್ನು, ಮೆಜಾರಿಟಿ ಜನರು ನೇಚರ್ಪ್ರನರ್ಸ್ ಆಗಬೇಕು. ದಟ್ ಈಸ್ ಮೈ ಡ್ರೀಮ್, ದಟ್ ಈಸ್ ಮೈ ವಿಷನ್. ಸೊ ಐ ಥಿಂಕ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಆಲ್ ದೀಸ್ ಥಿಂಗ್ಸು. ಜನರಿಗೆ ಅಪೋಸ್ ಮಾಡ್ತಾ ಇದ್ದಾರೆ, ಪೊಲಿಟಿಕಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿ ಅಂತ ಹೇಳಿದ್ರೆ ಸ್ಟೇಟಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ, ಇಲ್ಲ ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಲೋಕಲ್ಲು ಸೇಮ್ ಗೌರ್ಮೆಂಟು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ಸೋ ಮಚ್ ಆಫ್ ಕೇಯಾಸು. ಆಮೇಲೆ 99% ಜನರು ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ದೇ ಡೋಂಟ್ ನೋ ವಾಟ್ ಈಸ್ ಇದು ಒಂದು ಬಂದರೆ ಫ್ಯೂಚರಿಗೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗೆ ಅಂತೇಳೋ ಒಂದು ಬೇಸಿಕ್ ಕಾಮನ್ ಸೆನ್ಸು ಇಲ್ಲ. ಬ್ಲೈಂಡಾಗಿ ಅಪೋಸ್ ಮಾಡ್ತಾ ಇದ್ದಾರೆ. ಮಕ್ಕಳ ಬಗ್ಗೆ ಸ್ವಲ್ಪ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಈ ಪ್ರಪಂಚ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನನ್ನ ಕೈಯಲ್ಲಿ ನನ್ನ ಮಕ್ಕಳಿಗೆ ಏನಾಗುತ್ತೆ, ನನಗೆ ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಫ್ಯೂಚರ್ ಜನ್ರೇಷನಿಗೆ ಏನಾಗ್ಬೋದು ಇದರಿಂದ ಅಂತ ಹೇಳೋದನ್ನ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ಈ ಒಂದು ಕಸ್ತೂರಿ ರಂಗನ್ ರಿಪೋರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಅಟ್ಲೀಸ್ಟ್ ನೇಚರ್ಪ್ರೂನರ್ ಆಗೋಕ್ಕಾದರೂ ನೋಡ್ತಾರೆ. ಬಟ್ ನೇಚರ್ಪ್ರೂನರ್ ಐ ಆಮ್ ರೆಡಿ ಟು ಗೋ ಆ್ಯಂಡ್ ಟ್ರಾವೆಲ್ ಎನಿವೇರ್ ಆ್ಯಂಡ್ ಟೀಚ್ ಪೀಪಲ್, ಕೋಚ್ ಪೀಪಲ್. ಈಗ ಮಾಡ್ತಾಯಿದ್ದೀನಿ. ಐ ಆಮ್ ಗೋಯಿಂಗ್ ಎವ್ರಿವೇರ್ ಆ್ಯಂಡ್ ಟೀಚಿಂಗ್ ಬಿಕಾಸ್ ಬಿಫೋರ್ 2030 ಐ ವಾಂಟ್ ಟು ಹ್ಯಾವ್ ಮಿಲಿಯನ್ಸ್ ಆಫ್ ನೇಚರ್ಪ್ರೂನರ್ಸು. ದಟ್ ಈಸ್ ದ ಹೋಲ್ ಪರ್ಸ್ಪೆಕ್ಟಿವ್. ನನಗೆ ಯಾಕೆ ಬೇಕಿದೆಲ್ಲ ಅಂತ ಕೆಲವು ಸತಿ ಕೇಳ್ತಾರೆ ಜನರು, ನಿಮ್ಗೆ ಇದೆಲ್ಲ ಯಾಕೆ ಬೇಕು ಅಂತ. ನಾನು ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ, ಬಟ್ ಬಿಟ್ಟು ಹೋಗಬೇಕಾದ್ರೆ ಐ ಶುಡ್ ಫೀಲ್ ದ್ಯಾಟ್ ಎಸ್ ವಿ ಹ್ಯಾವ್ ಡನ್ ಸಮ್ ಡಿಫ್ರೆನ್ಸ್ ಇನ್ ದಿಸ್ ವರ್ಲ್ಡ್ ಅಂತ. ಸೊ ವಿತ್ ದ್ಯಾಟ್ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಫುಲ್ ಕೊನೆಯ ತನಕ ಈ ವಿಡಿಯೋ ನೋಡಿದರೆ ಐ ಆ್ಯಮ್ ಅ ನೇಚರ್ಪ್ರೂನರ್ ಅಂತ ಕಮೆಂಟಲ್ಲಿ ಹಾಕಿ. ಸೊ ಇಟ್ ಮೀನ್ಸ್ ದ್ಯಾಟ್ ಯು ಹ್ಯಾವ್ ವಾಚ್ಡ್ ಮೈ ವಿಡಿಯೋ ವಿತ್ ಕಂಪ್ಲೀಟ್ ಆ ಒಂದು ಇಂಟ್ರೆಸ್ಟಲ್ಲಿ ನೋಡಿದ್ದೀರಾ ಅಂತ. ಬಿಕಾಸ್ ನಿಮ್ಮ ಒಳಗಡೆ ಏನೋ ಒಂದು ಪುಲ್ ಬರ್ತಾ ಇದೆ, ನಾನು ಕೂಡ ನೇಚರ್ಪ್ರೂನರ್ಸ್ ಕ್ಲಬ್ಬಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಐ ರಿಯಲಿ ವಾಂಟ್ ಟು ಇನ್ವೈಟ್ ಯು ಟು ಜಾಯ್ನ್ ಆ್ಯಂಡ್ ಲೆಟ್ ಸಪೋರ್ಟ್. ಕಸ್ತೂರಿ ರಂಗನ್ ಬರುತ್ತೋ ಬಿಡ್ತಾರೋ ಐ ಮೀನ್ ವಾಟ್ ಎವರ್ ಈ ರಿಪೋರ್ಟೆಲ್ಲ ಇಂಪ್ಲಿಮೆಂಟ್ ಮಾಡುತ್ತಾರೋ ಗೊತ್ತಿಲ್ಲ. ನಾನಂತೂ ನೇಚರ್ಪ್ರೂನರ್ಸ್ ಕ್ಲಬ್ನ ಎಲ್ಲಿ ತನಕ ನಿಮ್ಮ ಸಪೋರ್ಟ್ ಎತ್ಕೊಂಡು ಹೋಗ್ಬೋದು ಅಲ್ಲಿ ತನಕ ಎತ್ಕೊಂಡು ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಬಗ್ಗೆ ನಾವು ಮಾತ್ರ ಚೇಂಜ್ ಮಾಡೋಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಎಕ್ಸ್ಟರ್ನಲ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಬಟ್ ಅಟ್ಲೀಸ್ಟ್ ಈ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ವಿಯಾನ್ ಕ್ಯಾಮರಾಮ್ಯಾನ್. ಸಿ ಯು, ಬಾಯ್, ಲವ್ ಯು ಆಲ್. ನಿಮ್ಮ ಥಾಟ್ಸ್ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು, ಬಿಸ್ನೆಸ್ ಓನರು, ಪೊಲಿಟಿಷಿಯನ್ನು, ಸ್ವಾರ್ಥಿ, ದುಡ್ಡುಗೋಸ್ಕರ ಇದೆಲ್ಲ ಯೋಚನೆ ಮಾಡ್ತಾಯಿರೋರು ದಯವಿಟ್ಟು ನನಗೆ ಬಂದುಬಿಟ್ಟು ಇಲ್ಲಿ ಕಮೆಂಟಲ್ಲಿ ಕತೆ ಹೇಳ್ಬೇಡಿ, ನಿಮ್ಗೇನು ಗೊತ್ತು ಹಾಗೆ ಹೀಗೆ ಅಂತ. ನನಗೂ ಬಿಸ್ನೆಸ್ ಇತ್ತು, ನನಗೂ ಈಗಲೂ ಬಿಸ್ನೆಸ್ ಇದೆ. ಐ ವಿಲ್ ಡೂ ಎನಿಥಿಂಗ್ ಇನ್ ಅಲೈನ್ಮೆಂಟ್ ವಿತ್ ನೇಚರ್. ಬಾಯ್. Dip, 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 dip.